ಈ ಜಗತ್ತಿನ ಹೃದಯ ಬಹಳ ಆನಂದಮಯವಾಗಿದೆ. ಜಗತ್ತಿನ ಹೃದಯ ಅಂದರೆ ಜಗತ್ತಿನಲ್ಲಿರುವ ಪ್ರತಿಯೊಂದು ಕ್ರಿಮಿ ಕೀಟಗಳು, ಪ್ರಾಣಿ ಪಕ್ಷಿ, ಮನುಷ್ಯ, ಗಿಡ ಮರ, ಬಳ್ಳಿ, ಗಾಳಿ, ನೀರು, ಬೆಳಕು, ಭೂಮಿ ಎಲ್ಲವೂ ಕೂಡ ಹಾರ್ಮನಿ, ಆನಂದದಲ್ಲಿರಬೇಕಂತ ಆಸೆ ಪಡ್ತಿದ್ದಾವೆ. ಮತ್ತು ಹೃದಯನೂ ಕೂಡ ಹಾಗೆ. ದ ಕೇಂದ್ರ ಬಿಂದು ಆಫ್ ದಿಸ್ ಎಂಟೈರ್ ಯೂನಿವರ್ಸ್ ಈಸ್ ಆನಂದಮಯ. ಇದರೊಳಗೆ ಇದ್ದೂ ಖುಷಿ ಪಟ್ಟಿಲ್ಲ ಅಂದರೆ ಸತ್ತೋಗಿ ಬಿಡ್ರಿ ಅಂತ. ಬೆಳಗ್ಗೆ ಎದ್ದೇಳ್ರಿ, ಜಲ್ದಿ ಎದ್ದು ಈ ಜಗತ್ತಿನ ಆನಂದವನ್ನು ಸವಿಬೇಕು. ಅರ್ಥಾಯ್ತಾ? ಜಾಗಿಂಗ್ ಮಾಡಿ, ವಾಕಿಂಗ್ ಮಾಡಿ, ಯೋಗಾಸನ ಮಾಡಿ, ಏನಿಲ್ಲ ಅಂದ್ರೆ ಗಿಡಕ್ಕೆ ನೀರು ಹಾಕಿ ಪ್ರಾಣಾಯಾಮ ಮಾಡಿಲ್ಲ ಅಂದ್ರೆ ಸತ್ತೋಗಿ ಬಿಡ್ರಿ. ಆನಂದಮಯ ಈ ಜಗಹೃದಯ, ಏತಕ್ಕೆ ಭಯ ಮಾಡೋ ಸೂರ್ಯೋದಯ ಚಂದ್ರೋದಯ, ದೇವರ ದಯ ಕಾಣೋ ಆನಂದಮಯ ಈ ಜಗಹೃದಯ, ಏತಕ್ಕೆ ಭಯ ಮಾಡೋ ಸೂರ್ಯೋದಯ ಚಂದ್ರೋದಯ, ದೇವರ ದಯ ಕಾಣೋ ಆನಂದಮಯ ಈ ಜಗಹೃದಯ. ಸೂರ್ಯೋದಯ ಚಂದ್ರೋದಯಗಳು ಸುಮ್ಮನೆ ಎರಡು ಋತುಗಳಲ್ಲದು. ಭೂಮಿ ತಿರುಗ್ತದ, ಸೂರ್ಯೋದಯ ಆಗ್ತದ, ಭೂಮಿ ತಿರುಗ್ತದ, ಚಂದ್ರೋದಯ ಆಗ್ತದ ಅಲ್ಲದು. ಅದು ದೇವರ ದಯೆ. ಅದು ನಿನ್ನನ್ನು ಖುಷಿ ಪಡಿಸ್ಲಿಕ್ಕೆ ಇರತಕ್ಕಂಥ ಎರಡು ಸಾಧನಗಳದು. ರಾತ್ರಿ ಆದಾಗ ಚಂದ್ರನ ಬೆಳಕಿನಲ್ಲಿ ಮಲ್ಕೋ, ಆರಾಮಾಗಿ ರೆಸ್ಟ್ ಮಾಡು. ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯನ ಕಿರಣಗಳು ಮುಖದ ಮೇಲೆ ಬೆಳೆದಿದೆ, ಎಷ್ಟು ಖುಷಿ ಪಡು. ಇದು ಆನಂದವಾಗಿರ್ತಕ್ಕಂಥ ಜಗತ್ತು. ಇದರ ಹೃದಯ ಕೇಂದ್ರ ಬಿಂದು ಆನಂದವಾಗಿದೆ. ಬರೀ ಸೂರ್ಯ ಅಲ್ಲದು. ಆ ಭ್ರಾಂತಿಯನ್ನು ಬಿಟ್ಬಿಡು. ಅದು ಶಿವನ ಮುಖ. ಅದು ಎದ್ದು ನೋಡು ಕಿರಣಗಳನ್ನು. ಕೇಳಿ ನೆಕ್ಸ್ಟ್ ಲೈನ್ ಎಷ್ಟು ಚಂದ ಹೇಳ್ತಾನೆ ನೋಡು. ಬಿಸಿಲಿದು ಬರೀ ಬಿಸಿಲಲ್ಲವೋ, ಸೂರ್ಯನ ಕೃಪೆ ಕಾಣೋ. ಸೂರ್ಯನು ಬರೀ ರವಿಯಲ್ಲವೋ, ಆ ಭ್ರಾಂತಿಯ ಮಾಡೋ. ಬಿಸಿಲಿದು ಬರೀ ಬಿಸಿಲಲ್ಲವೋ, ಸೂರ್ಯನ ಕೃಪೆ ಕಾಣೋ. ಸೂರ್ಯನು ಬರೀ ರವಿಯಲ್ಲವೋ, ಆ ಭ್ರಾಂತಿಯ ಮಾಡೋ ಆನಂದಮಯ ಈ ಜಗಹೃದಯ. ಬಿಸಿಲು ಬರೀ ಬಿಸಿಲು ಅಲ್ಲದು, ಸೂರ್ಯನ ಕೃಪೆ ಅದು. ಸೂರ್ಯೋದಯ ಚಂದ್ರೋದಯ ಏನಿವು ಅದು ದೇವರ ಕೃಪೆ ಅದು. ಅಂದರೆ ನಮ್ಮ ಜೀವನ ಏನಿದು ಆನಂದಮಯವಾಗಿರ್ತದೆ. ಪ್ರತಿಯೊಂದು ಜೀವರಾಶಿಗಳ ಇಂಟೆನ್ಷನ್ ಏನಿದು, ವಾಟ್ ಇಸ್ ದ ಪರ್ಪಸ್ ಆಫ್ ದ ಲೈಫ್? ಹ್ಯಾಪಿನೆಸ್ ಆ್ಯಂಡ್ ಹಾರ್ಮನಿ. ಅದು ಯಾವಾಗ ಸಿಗ್ತದ? ಬೆಳಗ್ಗೆ ಸಿಗ್ತದ. ಭಾಳ ಇಂಪಾರ್ಟೆಂಟ್. ಅದು ಬೆಳಗ್ಗೆ ಸಿಗ್ತದೆ. ಲಾಸ್ಟಿಗೆ ಹೇಳ್ತಾನೆ ಅದನ್ನ ಲೈನ್. ಈಗ ಶಿವನ ಮುಖ ಅದು ಸೂರ್ಯನ ಮುಖ ಕೆಂಪಗೆ ಕಾಣುತ್ತದಲ್ಲ, ಕೆಂಪಗೆ ಕಾಣುತ್ತದಲ್ಲ, ಸೂರ್ಯನ ಮುಖ ಅಲ್ಲದು, ಅದು ಶಿವನ ಮುಖ. ಅದನ್ನು ನೀನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಅವು ನಿನ್ನ ಕಣ್ಣುಗಳಲ್ಲವು, ಅವು ಮಣ್ಣವು. ಕುವೆಂಪು ಭಯಕತನ ಅದ್ರ ಜೊತೆಗೆ ಅರ್ಥ ಮಾಡ್ಕೋರು, ಆನಂದ ಪಡ್ರಿ, ದುಃಖ ಪಡ್ಬೇಡ್ರಿ. ರವಿವದನವೇ ಶಿವ ಸದನವೋ, ಬರೀ ಕಣ್ಣದು ಮಣ್ಣೋ. ರವಿವದನವೇ ಶಿವ ಸದನವೋ, ಬರೀ ಕಣ್ಣದು ಮಣ್ಣೋ. ಶಿವನಿಲ್ಲದೆ ಸೌಂದರ್ಯವೇ, ಶಿವನಿಲ್ಲದೆ ಸೌಂದರ್ಯವೇ, ಶವಮುಖದ ಮಣ್ಣೋ. ಆನಂದಮಯ ಈ ಜಗಹೃದಯ. ಸೂರ್ಯನ ಮುಖ ಬರೀ ಸೂರ್ಯನ ಮುಖ ಅಲ್ಲ, ಅದು ಭ್ರಾಂತಿಯನ್ನು ತೆಗೆದಾಕಿಬಿಡು. ಬರೀ ಬಿಸಿಲು ಅಲ್ಲದು, ಅದು ಕೃಪೆ. ಅದು ಮುಂಜಾನೆ ಎದ್ದ ತಕ್ಷಣ ನಿನ್ನ ಮೇಲೆ ಸೂರ್ಯನ ಕಿರಣ ಬೆಳಕತ್ತದ ಅಂದ್ರೆ ಸೂರ್ಯನ ಕೃಪೆ, ದೇವರ ದಯೆ ನಿನ್ನ ಮೇಲೆ ಬೀಳ್ತಾ ಇದೆ. ಸೂರ್ಯನ ಮುಖ ಅಲ್ಲ ಅದು,
ಅದು ಶಿವನ ಮುಖ. ಅದನ್ನು ನೋಡುವ ಕಣ್ಣುಗಳು ಅವಾಗ ನಿನ್ನ ಕಣ್ಣುಗಳು, ನೋಡಲಿಲ್ಲ ಅಂದರೆ ಆ ಕಣ್ಣುಗಳು ಮಣ್ಣದು. ಸೂರ್ಯನ ಏನದು ಮುಖದಿಂದ ಬರ್ತಕ್ಕಂಥ ಆ ಪ್ರಭೆ ಸೌಂದರ್ಯದ ಮೇಲೆ ಬೀಳ್ತದ. ಸೌಂದರ್ಯದ ಮೇಲೆ ಬಿದ್ದಾಗ ಶಿವನ ಕೃಪೆ ಅದ, ಇಲ್ಲಾಂದ್ರೆ ಆ ಸೌಂದರ್ಯ ಶವ ಅದ. ಶಿವನ ಕೃಪೆ ಇಲ್ಲಾಂದ್ರೆ ಆ ಸೌಂದರ್ಯ ಶವ ಅದ. ಪ್ರಕೃತಿ ನೋಡಕ್ ಚಂದ ಕಾಣದ, ಸೂರ್ಯ ಇಲ್ಲ ಅಂದ್ರೆ ಅದು ಶವ ಅದ. ಯಪ್ಪ, ಈಗ ನೋಡಿ ಈ ಲೈನ್ ಏನೈತಲ್ಲ, ಆ ಹೃದಯ, ಆನಂದಮಯ ಹೃದಯ ಯಾವಾಗ ಸಿಗ್ತದೆ ಅಂದ್ರೆ ಮುಂಜಾನೆ ಸಿಗ್ತದೆ, ಮತ್ತೆ ಮಧ್ಯಾಹ್ನ ಸಿಗಲ್ಲ, ರಾತ್ರಿ ಸಿಗಲ್ಲ. ಬೆಳಗ್ಗೆ ಎದ್ದು 4 ಗಂಟೆಗೆ ಎದ್ದು ಹೊರಗೆ ಹೋಗಿ ನೋಡು ಸೂರ್ಯನ ಮುಖ. ಉದಯದೊಳೆ ಹೃದಯವ ಕಾಣ್, ಅದೇ ಅಮೃತದ ಹಣ್ಣೋ. ಶಿವನ್ಯಾಣದ ಕವಿ ಕೂರುಡನೋ, ಶಿವ ಕಾವ್ಯದ ಕಣ್ಣೋ. ಉದಯದೊಳೆ ಹೃದಯವ ಕಾಣ್, ಅದೇ ಅಮೃತದ ಹಣ್ಣೋ. ಶಿವ ಕಾಣದೆ ಕವಿ ಕುರುಡನೋ, ಶಿವ ಕಾವ್ಯದ ಕಣ್ಣೋ. ಆನಂದಮಯ ಈ ಜಗಹೃದಯ, ಏತಕ್ಕೆ ಭಯ ಮಾಡೋ. ಸೂರ್ಯೋದಯ ಚಂದ್ರೋದಯ, ದೇವರ ದಯ ಕಾಣೋ. ಆನಂದಮಯ ಈ ಜಗಹೃದಯ.